40 ವರ್ಷಕ್ಕೆ ಮೊಣಕಾಲು ನೋವು ಏನಕ್ಕೆ ಬರ್ತಾ ಇದೆ? 35 ದಾಟ್ತು ಅಂತ ಅಂದ್ರೆ ತುಂಬಾ ಜಾಸ್ತಿ ನಡಿಯಕ್ಕಾಗಲ್ಲ, ಕೆಳಗಡೆ ಕೂತ್ಕೊಂಡು ಊಟ ಮಾಡಕ್ಕಾಗಲ್ಲ, ಮತ್ತೆ ಸ್ಟೆಪ್ಸ್ ಅಂದ್ರೆ ಮೆಟ್ಲು ಹತ್ತಕ್ಕೆ ತೊಂದರೆ ಆಗ್ತಾ ಇದೆ. ಈಗಂತೂ ಮೊಣಕಾಲು ನೋವು ಸರ್ವೇ ಸಾಮಾನ್ಯವಾಗಿದೆ. ಈ ನೋವಿಗೆ ತುಂಬಾ ಜನ ಡಿಪೆಂಡೆಂಟ್ ಆಗ್ಬಿಟ್ಟಿರ್ತಾರೆ ಪೇನ್ ಕಿಲ್ಲರ್ಸ್ಗೆ. ವೀಕ್ಲಿ ಒಂದ್ಸರಿ ಪೇನ್ ಕಿಲ್ಲರ್ ತಗೊಳ್ಳೋದು, ಟ್ರಾವೆಲಿಂಗ್ ಮಾಡ್ಬೇಕಾದಾಗ ಪೇನ್ ಕಿಲ್ಲರ್ ತಗೊಳ್ಳೋದು. ಇದು ಬಿಟ್ಟು ನಾನ್ ಹೇಳೋದು ತುಂಬಾ ಪೇನ್ ಕಿಲ್ಲರ್ ಮೇಲೆ ಡಿಪೆಂಡೆಂಟ್ ಆಗೋದು ತಪ್ಪು. ಅದ್ರ ಬದಲು ಇವತ್ತು ನಾನ್ ಹೇಳೋ ಮನೆ ಮದ್ದನ್ನ ಒಂದ್ಸಾರಿ ಟ್ರೈ ಮಾಡಿ. ಒಂದ್ ಸ್ವಲ್ಪ ಮಸ್ಟರ್ಡ್ ಆಯಿಲ್ ಅಂದ್ರೆ ಸಾಸಿವೆ ಎಣ್ಣೆ ತಗೊಳ್ಳಿ, ಅದಕ್ಕೆ ಒಂದ್ ಸ್ವಲ್ಪ ಅರಿಶಿನ ಹಾಕಿ, ಅದ್ರ ಜೊತೆಗೆ ಒಂದಷ್ಟು ಬೆಳ್ಳುಳ್ಳಿ ರಸ ಹಾಕಿ ಸ್ವಲ್ಪ ಹೀಟ್ ಮಾಡಿ. ಅದಾದ್ಮೇಲೆ ಇದರಲ್ಲಿ ಒಂಚೂರು ಕರ್ಪೂರ ಮಿಕ್ಸ್ ಮಾಡಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಎಲ್ಲಿ ನೋವಿದೆ ಅಂದ್ರೆ ಮೊಣಕಾಲು ಮತ್ತೆ ಬೆನ್ನು ಕೈ ಕಾಲುಗಳು ಎಲ್ಲಿ ನೋವಿದೆ ಅಲ್ಲಿ ಮಲಗೋಕ್ಕಿಂತ ಮುಂಚೆ ಒಳ್ಳೆ ರೀತಿಲಿ ಮಸಾಜ್ ಮಾಡಿ. ಈ ಮಸಾಜ್ ಅಂದ್ರೆ ತುಂಬಾ ಗಟ್ಟಿಯಾಗಿ ಪ್ರೆಷರ್ ಹಾಕಿ ಬೇಡ, ಸುಮ್ನೆ ಸ್ವಲ್ಪ ಹೊತ್ತು ಆ ಜಾಗ ಕರೆಕ್ಟ್ ಆಗಿ ಆಯಿಲ್ ಅಬ್ಸರ್ವ್ ಮಾಡೋ ರೀತಿಲಿ ಮಸಾಜ್ ಮಾಡಿ. ಬೆಳ್ಳುಳ್ಳಿ ಏನ್ ಮಾಡುತ್ತೆ ಅಂತ ಅಂದ್ರೆ ಇದು ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ ಮಾಡುತ್ತೆ ಮತ್ತೆ ಬ್ಲಡ್ ಪ್ರೆಷರ್ ಅನ್ನ ಬ್ಯಾಲೆನ್ಸ್ ಅಲ್ಲಿ ಇಡುತ್ತೆ. ಹಲ್ದಿ ಏನ್ ಮಾಡುತ್ತೆ ಅಂತ ಅಂದ್ರೆ ಊತನ ಕಮ್ಮಿ ಮಾಡುತ್ತೆ. ನಾವು ಮಸ್ಟರ್ಡ್ ಆಯಿಲ್ ಅನ್ನ ಮತ್ತೆ ಕರ್ಪೂರ ಏನ್ ಮಾಡುತ್ತೆ ಅಂದ್ರೆ ಇದರಿಂದ ಬರ್ತಾ ಇರ್ತಕ್ಕಂಥ ನೋವನ್ನ ಕೂಡ ಕಮ್ಮಿ ಮಾಡುತ್ತೆ, ಮೂವ್ಮೆಂಟ್ ಅನ್ನ ಈಸಿ ಮಾಡುತ್ತೆ. ಸೊ ನಾವು ಇದನ್ನ ಹಚ್ಚಿದಾಗ ರಾತ್ರಿ ಮಲಗಬೇಕಾದಾಗ ಒಂದ್ ಸ್ವಲ್ಪ ವಾರ್ಮ್ ಬಟ್ಟೆ ಅಂದ್ರೆ ಬಿಸಿ ಬಟ್ಟೆನ ಆ ಜಾಗದಲ್ಲಿ ಒಂದ್ ಸ್ವಲ್ಪ ಕಟ್ಟಿದ್ರೆ ಇಟ್ ವಿಲ್ ಗಿವ್ ಅ ಗುಡ್ ರಿಸಲ್ಟ್ ಅಂತ ಹೇಳ್ತೀವಿ. ಪೇನ್ ಕಿಲ್ಲರ್ ಬದಲು ಇದನ್ನ ಒಂದ್ಸರಿ ಟ್ರೈ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ತರದ ಆರೋಗ್ಯ ಮಾಹಿತಿಗಾಗಿ ಮತ್ತು ಮನೆ ಮದ್ದಿಗಾಗಿ ಪೇಜ್ ಅನ್ನ ಫಾಲೋ ಮಾಡಿ.